ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದು ನೋಡಿ, ಅಹಮದಾಬಾದು ಹೆಸರು ಕೇಳಿರ್ಬೋದು ನೀವು. ಗುಜರಾತಲ್ಲಿ ಅಹಮದಾಬಾದು ಕ್ಯಾಪಿಟಲ್ ಸಿಟಿ. ಇಲ್ಲಿ ನೋಡಿ ಫ್ಲವರ್ ಶೋ ಇತ್ತು. ನಾನು ಹಂಗಾಗಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಫ್ಲವರ್ ಶೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಎಂಟ್ರನ್ಸು ನೋಡಿ, 2 ಆನೆಗಳು. ಮತ್ತು ಅಲ್ಲಿ ನೋಡಿ, ನಾನು ಝೂಮ್ ಆಗಿ ತೋರಿಸ್ತೀನಿ ಇವಾಗ ನಿಮಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ನೋಡ್ತಕ್ಕಂಥದ್ದಿದೆ. ಸೂಪರಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋ ಬದಲು ಎಲ್ಲ ಮನೋರಂಜನೆ ಇರಲೇಬೇಕು ಮಕ್ಕಳಿಗೆ. ಇದು ಒಂಥರ ಸ್ವಲ್ಪ ಫ್ಲವರ್ ಶೋ ಮತ್ತು ಎಲ್ಲನೂ ಪ್ರಾಣಿಗಳು ಪಕ್ಷಿಗಳೆಲ್ಲ ಮಾಡಿರ್ತಾರಲ್ಲ, ಅದನ್ನೆಲ್ಲ ತೋರಿಸಿದ್ರೆ ಮಕ್ಳಿಗೂ ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ. ನನ್ನ ಮಗಳನ್ನೂ ಅದಕ್ಕೋಸ್ಕರ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಇಲ್ಲಿ ನೋಡ್ಬೋದು ತುಂಬ ವೆರೈಟೀಸ್, 10,000 ಮೇಲೆ ಹೆಚ್ಚೇ 10,000 ವಿಧ ಹೂಗಳು ಇಲ್ಲಿ ಇದೆ. ಹಾಗಾಗಿ ನಾವು ನೋಡೋಕೆ ಹೋಗಿದ್ವಿ. ಇಲ್ಲಿ ತುಂಬ ಅಪರೂಪ, ನಮ್ಮ ಕರ್ನಾಟಕದಲ್ಲಿ ಸಿಕ್ಕಂಗೆ ಹೂ ಸಿಗಲ್ಲ ಇಲ್ಲಿ. ಇದು ಅಹಮದಾಬಾದಲ್ಲಿ ಮಾಡಿರೋದ ನಾವು ನೋಡೋಕೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು, ಕಮಲ ಮಾಡಿದ್ದಾರೆ, ಲೋಟಸ್. ಇಲ್ಲಿ ನೋಡಿ ಸೈಡ್ಗೆಲ್ಲ ಎಷ್ಟು ಚೆನ್ನಾಗಿ ಹೂ ಹಾಕಿದ್ದಾರೆ. ಇದು ನೋಡಿ ಕಮಾನ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೂವು ಸೇವಂತಿಗೆ ಇದೆ, ಎಲ್ಲ ಹಳದಿ ಸೇವಂತಿಗೆ ನಮ್ಮ ಊರ ಹತ್ರ ಬರುತ್ತಲ್ಲ ಆ ಥರ. ವೈಟು, ಹಳದಿ ಸೇವಂತಿಗೆ, ಅದೆಲ್ಲ ಸೇವಂತಿ ನೋಡಿ. ವೈಟ್ ಸೇವಂತಿ. ಬಿಸಿಲು ಸ್ವಲ್ಪ ಇತ್ತು, ಸೊ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಾಯಿದ್ದೀನಿ ಈ ಥರ ಕಲರು ಸೇವಂತಿ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸ್ವಲ್ಪ ಪಿಂಕಿಶು ಮತ್ತು ಮರೂನ್ ಮಿಕ್ಸ್ ಇದೆ ಇದು. ಇದು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಬಾಳೆ ಕಂಬ ಥರ ಮಾಡಿದ್ದಾರೆ, ಬಾಳೆ ಗಿಡ ಥರ ಮಾಡಿದ್ದಾರೆ. ಮತ್ತು ಸೈಡ್ಗೆಲ್ಲ ತೆಂಗಿನ ಮರ ಥರ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇದೆಲ್ಲ ಫ್ಲವರ್ದಿಂದ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಜನವರಿ 12ನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು ಅಪ್ ಟು 17th ಇತ್ತು ಜನವರಿ. ಅಲ್ಲಿ ಛೋಟಾ ಭೀಮು, ಮಕ್ಕಳಿಗೋಸ್ಕರ ಛೋಟಾ ಭೀಮ್ ಮಾಡಿದ್ದಾರೆ ನೋಡಿ ಫ್ಲವರಿಂದ. ತುಂಬ ರಶ್ ಇತ್ತು ಫ್ರೆಂಡ್ಸ್. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳದು ಬೇಕಾಗೋ ಥರ, ಮಕ್ಕಳಿಗೂ ಇಷ್ಟ ಆಗೋ ಥರ ಟಾಯ್ಸ್ ಎಲ್ಲ ಮಾಡಿದ್ದಾರೆ. ಅದು ಛೋಟಾ ಭೀಮು, ಡೋರಾ, ಅದೆಲ್ಲ ಮಾಡಿದ್ದಾರೆ. ಅಶೋಕ ಚಕ್ರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಕ್ಳಿಗೂ ತೋರ್ಸೋಕ್ಕೂ ಮತ್ತು ದೊಡ್ಡವ್ರು ನೋಡೋಕ್ಕೂ ಸೂಪರಾಗಿತ್ತು. ನಾವು ಹೋಗಿ ನೋಡಿ ಬಂದಿದ್ವಿ ಸೂಪರ್ ಮ್ಯಾನ್ದು. ನೋಡಿ ಅಲ್ಲಿ 10,000 ವಿಧವಾದ ಹೂಗಳು, ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ತುಂಬ ರಶ್ ಇತ್ತು. ಹಾಗಾಗಿ ನಾನು ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ ಇಲ್ಲಿ. ಇದು ನೋಡಿ, ಇದನ್ನು ಸೇವಂತಿಯಲ್ಲೇ ಮಾಡಿದ್ದಾರೆ. ಪಾಂಡ ಮತ್ತು ನೋಡಿ ಪಾಂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೂವಲ್ಲೂ ಇಂಥ ಅದ್ಭುತವಾದ ಕಲೆ ಮಾಡ್ಬೋದು ಅಂತ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೋಡಿ. ಅಶೋಕ ಚಕ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಾತ್ರ ಟಿಕೆಟ್ ಬಂದುಬಿಟ್ಟು ಪರ್ ಹೆಡ್ಡು 150 ಇತ್ತು. ಅಂದರೆ ವೀಕೆಂಡಲ್ಲಿ ಹೋದರೆ 500. ನಾವು ಮಂಡೇ ಹೋಗಿದ್ವಿ, ಹಂಗಾಗಿ 150. 4 ಟಿಕೆಟ್ ಇರೋದ್ರಿಂದ ಕನ್ಸೆಷನ್ ಇತ್ತು, 100 ರೂಪೀಸು. ಅಲ್ಲಿ ನೋಡಿ ಟೈಗರ್ ಮಾಡಿದ್ದಾರೆ. ಇದು ಹಿಂದ್ಗಡೆ ನಾವು ಹೋಗ್ತಾ ಇದ್ವಲ್ಲ, ಯಾಕಂದರೆ ತುಂಬ ರಶ್ ಇತ್ತು, ಕಾಲಿಡೋಕ್ಕೆ ಸತಿ ಜಾಗ ಇದ್ದಿಲ್ಲ. ಸೊ ನಾನು ಹಂಗಾಗಿ ಸ್ವಲ್ಪ ಹಿಂದೆಯಿಂದ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಪ್ರಾಣಿನ ಹಿಂಗೆ ದೊಡ್ಡದು ನವಿಲು ಕೂರಿಸಿದ್ರು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಹೂವಲ್ಲಿ ಮಾಡಿಲ್ಲ, ಇದ್ರದ್ದು ಪುಚ್ಚ ಇದೆಯಲ್ಲ ಅದು ಮಾತ್ರ ಹೂವಲ್ಲಿ ಮಾಡಿರೋದು. ಇದು ನೋಡಿ ಕೋಟೆ ಥರ ಕಟ್ಟಿದ್ರು. ಇದ್ರೊಳಗಡೆ ಸಿಂಹ ಇದೆ, ಅದು ಆಮೇಲೆ ಎಂಟ್ರೆನ್ಸ್ ಎಲ್ಲ ಆಮೇಲೆ ಅಲ್ಲಿ ನಿಮ್ಗೆ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನಂದಿನೂ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ರು.
ನಂದಿ ಮತ್ತು ದೇವಸ್ಥಾನ ಮಾಡಿದ್ದಾರೆ ಇಲ್ಲಿ. ಫ್ರೀ ಇದ್ದಾಗ ಒಂದೊಂದು ಸತಿ ಇಂಥದ್ದೆಲ್ಲ ಫ್ಲವರ್ ಶೋ ಅದೆಲ್ಲ ಮಾಡಿರ್ತಾರಲ್ಲ, ನೋಡೋಕ್ಕೆ ಹೋಗಿದಾಗ ಚೆನ್ನಾಗಿ ಅನಿಸುತ್ತೆ. ನಮಗೂ ಇಷ್ಟು ವಿಧವಾದ ಹೂಗಳಿದೆ ಅಂತ ನಮಗೂ ಗೊತ್ತಾಗುತ್ತೆ ಯಾವ್ಯಾವ ಥರ ಹೂವು ಇರುತ್ತೆ. 10,000 ಅಂದರೆ ಕಡಿಮೆನಾ ನೋಡಿ. ಅದನ್ನು ಚಿಟ್ಟೆನೂ ಮಾಡಿದ್ದಾರೆ, ಬಟರ್ಫ್ಲೈನ ಕಲರಲ್ಲಿ. ಇದೆಲ್ಲ ಅವರು ಪ್ಲ್ಯಾಂಟೇಷನ್ ಹೂ ಮಾಡಿದಾರಲ್ಲ ಅವ್ರದ್ದು ಅದು ಶಾಪು. ಅಲ್ಲಿಂದನೂ ಬೀಜ ಎಲ್ಲ ಕೊಡ್ತಾಯಿದ್ರು, ಅಂದರೆ ನಾವು ದುಡ್ಡು ಕೊಟ್ಟು ತೊಗೋಬೇಕಿತ್ತು. ಅಲ್ಲಿ ನೋಡಿ ಚಿಟ್ಟೆ ಬಟರ್ಫ್ಲೈ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಹೂವಿಂದನೇ ಮಾಡಿದ್ದಾರೆ. ಮಧ್ಯದ ಮಾತ್ರ ಪ್ಲಾಸ್ಟಿಕ್ಕು, ಮಿಕ್ಕಿರೋದೆಲ್ಲನೂ ಹೂವಿಂದನೇ ಮಾಡಿದ್ದಾರೆ. ಇದು ಅವ್ರದ್ದು ಶಾಪು. ಅವ್ರು ಅಲ್ಲೇ ಬೀಜ ಮತ್ತು ಏನೋ ಪಾಟು ಮತ್ತು ಚಿಕ್ಕ ಸಸಿಗಳೆಲ್ಲ ಮಾರ್ತಾಯಿದ್ರು. ನಮಗೆ ತುಂಬ ದೂರ ಅಲ್ಲ, ಸೊ ಹಂಗಾಗಿ ನಾನು ತೊಗೊಂಡಿಲ್ಲ. ನಮ್ಮ ಮನೆಯಲ್ಲೆಲ್ಲ ಸೇವಂತಿ ಅದು ಇದು ಎಲ್ಲ ಇದೆ ಫ್ಲವರ್ಸು. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿ ನಂದಿ ಮತ್ತು ಅದರ ಎದುರುಗಡೆ ನೋಡಿ ಪಾಟ್ ಎಲ್ಲ ಮಾರಕ್ಕಿಟ್ಟಿದ್ದಾರೆ, ಹ್ಯಾಂಗಿಂಗ್ ಪಾಟ್ಸು. ಗುಜರಾತಿ ಲಿಪಿ ಅದು ನೋಡ್ಬೋದು ನೀವು. ನೋಡಿ ಎಷ್ಟು ದೊಡ್ಡದಾಗಿ ನಂದಿನ ಮಾಡಿದ್ದಾರೆ ಅಲ್ಲಿ ಹೂವಲ್ಲಿ. ತುಂಬ ಚೆನ್ನಾಗಿ ಅನ್ನಿಸ್ತು ಹೋಗಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ತುಂಬ ಹಳೇದು ರೇಡಿಯೋದೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡೋಕ್ಕೆ. ಖುಷಿ ಆಯಿತು ಅದನ್ನೆಲ್ಲ ನೋಡಿ. ನಮಗೂ ಎಷ್ಟೋ ವರ್ಷಗಳಾಗಿತ್ತು ನೋಡಿದೆ, ಇದೆಲ್ಲ ನೋಡಿ ಖುಷಿಯಾಗಿತ್ತು. ಡೆಮೋ ಪೀಸ್ ಎಲ್ಲ ಇಟ್ಟಿದ್ರು. ತುಂಬ ಹಳೇ ಪುರಾತನವಾದ ರೇಡಿಯೋ ಇತ್ತಲ್ಲ, ಅದೆಲ್ಲ ರೇಡಿಯೋ ಇದೆ ಅಲ್ಲಿ. ಅದೆಲ್ಲ ನೋಡಿದ್ವಿ. ತುಂಬ ವೆರೈಟಿದಿದೆ ನೋಡಿ. ತುಂಬ ರೇಡಿಯೋಸ್ ಇತ್ತು. ನೋಡಿ ಎಷ್ಟು ವೆರೈಟೀಸ್ ಆಫ್ ರೇಡಿಯೋ ಇದೆ. ಎಷ್ಟು ದೊಡ್ಡ ಬಟನಪ್ಪ ಮುಂಚೆದು. ಇವಾಗೆಲ್ಲ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಈ ಥರ ನೋಡೋಕ್ಕೆ ಸಿಗೋದೇ ಇಲ್ಲ, ಅಪರೂಪ. ನೋಡಿ ಈ ಥರ ವೀಡಿಯೋದಲ್ಲಿ ನೋಡೋ ಥರ ಆಗ್ಬಿಟ್ಟಿದೆ. ಮನೆಯಲ್ಲಿ ಇತ್ತು, ಇವಾಗೆಲ್ಲನೂ ಹೋಗ್ಬಿಟ್ಟಿದೆ, ಯಾರೂ ಇಟ್ಕೊಳ್ಳಲ್ಲ. ಇಲ್ಲಿ ನೋಡಿ ಪೃಥ್ವಿ, ಅದು ಫ್ಲವರಲ್ಲೇ ಮಾಡಿದ್ದಾರೆ. ಇಲ್ಲಿ ನೋಡಿ ಬೊಕ್ಕೆ ಮಾಡಿದ್ದಾರೆ ಫ್ಲವರಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ದೊಡ್ಡದಿದೆ ಇದು ನೋಡಿ ಬೊಕ್ಕೆ. ಅದರಲ್ಲಿ ವಿಧವಾದ ಹೂವು ಹಾಕಿದ್ದಾರೆ. 10,000 ಹೂವು ಒಂದೊಂದಾಗಿ ಇಟ್ಟಿದ್ದಾರೆ ಅದರಲ್ಲಿ. ತುಂಬ ಚೆನ್ನಾಗಿತ್ತು. ನೋಡಿ ಅದ್ರ ಅಡಿಗೆದು ಬೊಕ್ಕೆ ಅಡಿ ಕೆಳಗಡೆ ಅದು ನೋಡಿ ಮೇಲೆ. ಇದು 3 ಮಂಗನ ಮಾಡಿದ್ದಾರೆ. ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು. ಅದನ್ನು 3 ಮಂಗನೂ ಹೂವಲ್ಲೇ ಮಾಡಿದ್ದಾರೆ. ಚೆನ್ನಾಗಿದೆ ಅದು ಒಂಥರ. ಎಷ್ಟು ಪೇಷನ್ಸಿಂದ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಮಾತ್ರ. ನನಗೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಒಂಟೆ ಮತ್ತು ಸಿಂಹ ಮತ್ತು ಕೊಕ್ಕರೆ ಇಲ್ಲೆಲ್ಲ ನೋಡಿ ನಮ್ಮ ಗುಜರಾತಿ ಜನ ಹೆಂಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಇಲ್ಲಿ ನೋಡಿ ಇದು ಬರ್ಡು ಫ್ಲವರಲ್ಲೇ ಮಾಡಿದ್ದಾರೆ. ಮತ್ತು ಮಸ್ತಕನ್ನಿಯನ್ನು ಮಾಡಿದ್ದಾರೆ ಇಲ್ಲಿ ಫ್ಲವರಲ್ಲಿನೇ. ಅದು ನೋಡಿ ಇಲ್ಲಿ ನೋಡಿ ನಮ್ಮದು ಗುಜರಾತ್ ಫೇಮಸ್ಸು ದಾಂಡ್ಯದ್ದು ಗರ್ಬಾ. ಅದು ನೋಡಿ ಕೋಲ್ ಹಿಡ್ಕೊಂಡು 4 ಜನ ಹುಡುಗಿಯರು ನೃತ್ಯ ಮಾಡೋದು ತೋರಿಸಿದ್ದಾರೆ. ಎಷ್ಟು ಚೆನ್ನಾಗಿ, ಅದು ಫ್ಲವರಲ್ಲೇ ಮಾಡಿದ್ದಾರೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ದೇವಾಲಯ ನೋಡಿ, ದೇವಸ್ಥಾನ. ನಂದಿ ಮುಂದೆ ಈಶ್ವರನ ದೇವಸ್ಥಾನ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ನಂದಿ ಇಲ್ಲಿದೆ, ಅದರ ಎದುರುಗಡೆ ಈಶ್ವರನ ದೇವಸ್ಥಾನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಂದಿ ಮಹಾರಾಜ್ದು ತುಂಬ ಎತ್ತರವಾದ ಇದು ಮಾಡಿದ್ದಾರೆ. ನೋಡ್ಬೋದು ನೀವು. ಬಟ್ ತುಂಬ ರಶ್ ಇತ್ತು ಫ್ರೆಂಡ್ಸ್, ಹಂಗಾಗಿ ಸರಿಯಾಗಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಇಲ್ಲಿ ನೋಡಿ ಮಸ್ತಕನ್ನೇನೋ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಫ್ಲವರಲ್ಲೇ ಮಾಡಿದ್ದಾರೆ.
ಹೇರ್ಸ್ ಅಷ್ಟೇ ಆರ್ಟಿಫಿಷಿಯಲ್ಲು, ಮಿಕ್ಕಿರೋದೆಲ್ಲ ಫ್ಲವರೇ. ಇನ್ನು ನೋಡಿ ಚಿಟ್ಟೆನ. ಇದನ್ನೆಲ್ಲ ನೋಡೋಕ್ಕೆ ನಮಗೆ 3 ಗಂಟೆ ಬೇಕಾಯಿತು ನೋಡಿ ಫ್ರೆಂಡ್ಸ್. ಇಲ್ಲಿ ಒಳಗಡೆ ನೋಡಿ ಸಿಂಹ. ನಾನು ಆವಾಗಲೇ ಹಿಂದ್ಗಡೆಯಿಂದ ಅದು ಕೋಟೆ ತೋರಿಸಿದ್ನಲ್ಲ, ಇವಾಗ ನೋಡಿ ಅದರೊಳಗಡೆ ಕೂರಿಸಿದ್ದಾರೆ ಸಿಂಹನ. ಇದೇ ಥರ ಒಳ್ಳೆ ವೀಡಿಯೋಗೋಸ್ಕರ ಇವರ ಅದಿಗರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಜೈ ಶ್ರೀರಾಮ್. ಪ್ಲೀಸ್ ಸಪೋರ್ಟ್ ಮೀ.